Happy birthday to you. Happy birthday to you. Thank you. Happy birthday, dear Anu Akka. Thank you so much for coming. ಸ್ವಲ್ಪ ತಿನ್ಸಿಟ್ಟು so much. ಅವನು ಉಸಿರಾಡ್ತಾ ಇರೋದು ಅವ್ರು ಹಂಗೆ ಯಾವುದೋ ಒಂದು ಕೇಕು I am Raghav. Sweetest friend and always ಬೆಸ್ಟ್ ಬರ್ತಾರೆ ಯಾರು ಸೂಪರ್ ಸ್ಟಾರ್ ಮಾಡಿದ್ದಾರೆ ನೋಡಿ ಅಣ್ಣ ಅಣ್ಣ ಮಿಸ್ ಮಾಡಿ ಅದು ಮಿಸಸ್ ಎಲ್ಲ ಸೈಡ್ ಯಾರನ್ನ ಡೆಕೋರೇಟಿವ್ ಅಣ್ಣ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನನ್ನ ಬರ್ತ್ಡೇ ವ್ಲಾಗ್. ಬೇಸಿಕಲಿ ಏನು ಅಂತ ಅಂದರೆ ನನ್ನ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ತೋರಿಸೋದಕ್ಕಿಂತ ನನ್ನ ಬರ್ತ್ಡೇನ ಯಾರೆಲ್ಲ ಸೇರಿ ಸ್ಪೆಷಲ್ ಮಾಡಿದ್ರು ಅವರೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಸಣ್ಣ ಪ್ರಯತ್ನನ ಈ ವಿಡಿಯೋ ಮೂಲಕ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಸ್, ಈಗ ನಾನು ಏನಂತಾನೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಈಗ ಮಧ್ಯಾಹ್ನ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಊಟ ಅಂತ ಅಂದರೆ ಆ್ಯಕ್ಚುಲಿ ಊಟ ಅನ್ನೋದು ಪ್ಲ್ಯಾನ್ ಆಗಿಲ್ಲ, ಬಟ್ ಐ ಥಾಟ್ ಕರೆಕ್ಟ್ 2 o'clock ಹೋಗ್ತಿರೋದ್ರಿಂದ ಊಟನೂ ಮಾಡೋಣ ಅವ್ರ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಫ್ಯಾನ್ ಪೇಜಸ್ ನಾನು ಫ್ಯಾನ್ ಪೇಜಸ್ ಅಡ್ಮಿನ್ಸ್ ಅಂತ ನನಗೆ ಆ್ಯಕ್ಚುಲಿ ಕರೆಯೋಕ್ಕೆ ಇಷ್ಟ ಆಗಲ್ಲ, ದೇ ಆರ್ ಲೈಕ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಅಲ್ಲಿ ಹೋಗೋಕ್ಕೂ ಮುಂಚೆ ಐ ವಾಂಟೆಡ್ ಟು ಗಿವ್ ಯು ಒಂದು ಕ್ವಿಕ್ ಅಪ್ಡೇಟ್, ಕ್ವಿಕ್ ರಿವ್ಯೂ ಅಲ್ಲ, ಕ್ವಿಕ್ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಇಟ್ಸ್ ಬೀನ್ 40 days ನಾನು ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮೀಸ್ನ ತೊಗೊಳಕ್ಕೆ ಶುರು ಮಾಡಿ 40 days ಆಯಿತು. ಸೊ ನಾನು ರೀಸೆಂಟಾಗಿ ಹೇರ್ ಕಲರ್ ಮಾಡಿಸಿದಾಗ ನಂಗೆ ಒಂದೇ ತಲೆಯಲ್ಲಿ ಇದ್ದಿದ್ದು, ಈಗ ಸರಿ ಹೇರ್ ಫಾಲ್ ಆಗುತ್ತೆ, ಹೇರ್ ಫಾಲ್ನ ಫೇಸ್ ಮಾಡೋಕ್ಕೆ ನಾನು ರೆಡಿ ಆಗಬೇಕು ಅಂತ. ಬಟ್ ನನಗೆ ಸರ್ಪ್ರೈಸ್ ಆಗಿದೆಯೇನು ಅಂತ ಅಂದರೆ ಎವ್ರಿ ಡೇ ಏನು ಹೇರ್ ಫಾಲ್ ಆಗ್ತಾಯಿತ್ತು, ಕೆಲವು ಸ್ಟ್ಯಾಂಡ್ಸ್ಗಳು ಏನು ಉದುರುತ್ತಾ ಇತ್ತು ಅಷ್ಟು ಮಾತ್ರನೇ ಆಗ್ತಾ ಇದೆ. ಆ್ಯಂಡ್ ಜಾಸ್ತಿ ಏನು ಹೇರ್ ಕಲರಿಂಗಿಂದ ನನ್ನ ಕೂದಲು ರಫ್ ಆಗೋದಾಗಲಿ ಆ ಥರದ್ದು ಏನೂ ಡಿಫ್ರೆನ್ಸ್ ಆಗಲಿಲ್ಲ. ಸೊ ನನಗೆ ಸರ್ಪ್ರೈಸ್ ಆಯಿತು. ಎಸ್, ಅಫ್ಕೋರ್ಸ್ ಇಟ್ ಇಸ್ ಬಿಕಾಸ್ ನಾನು ಮನೇಲೇ ಊಟ ಮಾಡೋದು, ಹೊರಗಡೆ ಜಂಕ್ ತಿನ್ನಲ್ಲ, ಚೆನ್ನಾಗಿ ನೀರು ಕುಡಿತೀನಿ, ಪ್ರತಿದಿನ ನ್ಯೂಟ್ರಿಯೆಂಟ್ಸ್ ಏನು ಬೇಕು ನಾನು ಅದನ್ನು ಡೆಫಿನೆಟ್ಲಿ ಒಂದು ಕಾನ್ಷಿಯಸ್ ಎಫರ್ಟ್ ಹಾಕಿ ಪ್ರತಿದಿನ ಅದನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಹಣ್ಣು ತಿನ್ನೋದಿರ್ಬೋದು, ಚಿಕನ್ ತಿನ್ನೋದಿರ್ಬೋದು, ಪ್ರಾಪರ್ ಅಮೌಂಟ್ ಆಫ್ ಪ್ರೋಟೀನ್ ಕೊಡೋದಿರ್ಬೋದು, ಕಾರ್ಬ್ಸ್ ಕೊಡೋದಿರ್ಬೋದು, ಅದೆಲ್ಲನೂ ಮಾಡ್ತೀನಿ. ಅದ್ರ ಜೊತೆಗೆ ನಾನು ವರ್ಕೌಟ್ ಕೂಡ ಮಾಡ್ತೀನಿ. ಇದೆಲ್ಲದ್ರ ಜೊತೆಗೆ ಆ್ಯಡ್ ಆನ್ ಆಗಿದ್ದು ಅಂದರೆ ಒಂಥರ ಬೋನಸ್ ಪಾಯಿಂಟ್ ಥರ ನನಗಾಗಿದ್ದು ಹೆಲ್ತ್ ಹೇರ್ ಗಮೀಸ್. ಆ್ಯಂಡ್ ನೋಡ್ಬೋದು ನಾನು ಯೂಟ್ಯೂಬ್ ಶುರು ಮಾಡಿದಾಗ ಎಷ್ಟಿತ್ತು, ಆ್ಯಂಡ್ ಡೆಫಿನೆಟ್ಲಿ ಇದು ನನಗೆ ಡಿಫ್ರೆನ್ಸ್ ಅಂತೂ ಮಾಡಿದೆ. ಹೇರ್ ಗ್ರೋತ್ ಕೂಡ ಸ್ವಲ್ಪ ಆಗ್ತಾ ಇದೆ. ಆ್ಯಂಡ್ ಈ ಸಲ ತುಂಬ ಚೆನ್ನಾಗಿ ಬೆಳೆಸ್ಬೇಕು ಅಂತೆಲ್ಲ ಬರೀ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟುದ್ದ ಬೆಳೆಯುತ್ತೆ ಅಷ್ಟುದ್ದ ಬೆಳೆಸೋಣ ಅಂತ. ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂತ ಅಂದರೆ, ನಿಮ್ಗೆ ಯಾರಿಗಾದ್ರೂ ಹೇರ್ ಫಾಲ್ ಜಾಸ್ತಿ ಆಗ್ತಿದ್ದು, ಹೇರ್ ಫಾಲ್ ಪ್ರಾಬ್ಲಮ್ ಏನಾದರೂ ಇದೆ, ದಯವಿಟ್ಟು ಒಂದೇ ಒಂದ್ಸಲ ಗಿವ್ ಇಟ್ ಅ ಟ್ರೈ. ಅವ್ರು ಹೇಳೋ ಪ್ರಕಾರ ಇಟ್ ಟೇಕ್ಸ್ 3 months, ಅಂದರೆ ಎವ್ರಿ ಡೇ ನೀವು 3 months ತಿನ್ಕೊಂಡು ಬಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ. ಬಟ್ ನನಗೆ 40 daysಗೆ ಗುಡ್ ರಿಸಲ್ಟ್ನ ನಾನು
ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಬೆಸ್ಟ್ ರಿಸಲ್ಟ್ 3 ಮಂತ್ಸ್ ಆದಮೇಲೆ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದು 3 ಮಂತ್ಸ್ ಆದಮೇಲೂ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ನನಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಬಂದು ಹಾನೆಸ್ಟ್ ರಿವ್ಯೂನ ನಾನು ನಿಮಗೆ ಕೊಡ್ತೀನಿ. ಅದಂತೂ ನಾನು ಮಿಸ್ ಮಾಡಲ್ಲ. ದಟ್ ಐ ವಿಲ್ ಡೂ, ದಟ್ಸ್ ಅ ಪ್ರಾಮಿಸ್. ಬಾಡಿ ವೈಸ್ ನನಗೆ ಸ್ಟ್ರಾಬೆರಿ ಫ್ಲೇವರ್ ಬೇರೆ ಸಿಕ್ಕಾಬಡೆ ಇಷ್ಟ. ತಿಂಡಿ ಆಗಿರೋದ್ರಿಂದ ಆಫ್ಟರ್ ತಿಂಡಿ ಸಮ್ಟೈಮ್ಸ್ ಆಫ್ಟರ್ ಊಟ ತಗೊಳ್ತೀನಿ ನಾನು. ಆ್ಯಂಡ್ ಐ ವಿಶ್ ಇದೊಂಥರ ಸ್ನ್ಯಾಕ್ ಥರ ನಾವು ತಿನ್ನೋಕೆ ಕೊಟ್ಬಿಟ್ರೆ ಪ್ರಾಬ್ಲಮ್ 10 ತಿನ್ಬಿಡ್ತೀನಿ ಅನ್ಸುತ್ತೆ. ಬಟ್ ದಿನಕ್ಕೆ ಒಂದೇ ತಿನ್ನಬೇಕು, ಪ್ರಿಫೇರಬಲಿ ಆಫ್ಟರ್ ತಿಂಡಿ ಆದಮೇಲೆ ಇರ್ಬೋದು ಅಥವಾ ಊಟ ಆದಮೇಲೆ ಇರೋದು ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಗಮೀಸ್ ಏನಿದೆ, ಇದು ನಮ್ಮ ಕೂದಲನ್ನು ಫ್ರಮ್ ವಿದಿನ್ ನರಿಶ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಪೋಸ್ಟ್ ಪಾರ್ಟಮ್ ಹೇರ್ ಲಾಸ್ ಇರ್ಬೋದು, ಅಥವಾ ಹೇರ್ ಫಾಲ್ ಆಗ್ತಿರೋದು ಇರ್ಬೋದು, ಹೇರ್ ಗ್ರೋತ್ನ ಪ್ರಿವೆಂಟ್ ಮಾಡೋದಕ್ಕೆ ಇರ್ಬೋದು, ಹೇರ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇರ್ಬೋದು, ಇದು ಎಲ್ಲದಕ್ಕೂ ನಾವು ಗಮೀಸ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಬಯೋಟಿನ್ ಇದೆ, ಜಿಂಕ್ ಇದೆ, ಮಲ್ಟಿವೈಟಮಿನ್ಸ್ ಇದೆ, ಮಲ್ಟಿವೈಟಮಿನ್ಸ್ ACE ಮಲ್ಟಿವೈಟಮಿನ್ಸ್ ಇದೆ. ಸೊ ಇದು ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೇರ್ ಗ್ರೋತ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸುಮಾರು ವಿಚಾರಗಳು ಈ ಹೇರ್ ಹೆಲ್ತ್ ಗಮೀಸಲ್ಲಿದೆ. ಅದೆಲ್ಲನೂ ಅಡ್ವಾಂಟೇಜ್ ನಮಗೆ ಸಿಗಬೇಕು ಅಂತಾನೆ ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗತ್ತೆ. ಟ್ರೈ ಮಾಡಿ 3 ಮಂತ್ಸ್ ಟ್ರೈ ಮಾಡಾದ್ಮೇಲೆ ಬೆಸ್ಟ್ ರಿಸಲ್ಟ್ ಸಿಗೋದು. ಸೊ ದಯವಿಟ್ಟು ಒಂದ್ಸಲ ಗಿವ್ ಇಟ್ ಅ ಟ್ರೈ. ಆ್ಯಂಡ್ ನಾನು ಪ್ರತಿ ಸಲ ಯಾವುದೇ ವೀಡಿಯೋಸ್ಗಳನ್ನ ಹಾಕಿದಾಗ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಕಾಮೆಂಟ್ಸ್ನ ಚೆಕ್ ಮಾಡಬೇಕಂದ್ರೆ ಒಂದು ಹೆಣ್ಮಕ್ಳು ಒಂದಲ್ಲ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾನೆ ಇದ್ದೀರಾ ನಿಮ್ಮ ಹೆಲ್ತ್ ರಿಲೇಟೆಡ್. ಸೊ ನಾನು ಪ್ರತಿ ಸಲ ಬಿ ಬಾಡಿ ವೈಸ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಹೇಳೋದೇನೆಂದರೆ, ಬಿ ಬಾಡಿ ವೈಸ್ ಇಸ್ ನಥಿಂಗ್ ಬಟ್ ಡಿಜಿಟಲ್ ಕ್ಲಿನಿಕ್ ಫಾರ್ ವಿಮೆನ್ ವೆಲ್ನೆಸ್ ಮೇಡ್ ಈಸಿ. ಸೊ ನಿಮಗೆ ನಿಮ್ಮ ಬಾಡಿ ವೆಯ್ಟ್ ಬಗ್ಗೆ ಇರ್ಬೋದು, ಅಥವಾ ನಿಮಗೆ ಆ್ಯಕ್ನೆ, PCOD, PCOS ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ನೀವು ಫೇಸ್ ಮಾಡ್ತಿದ್ರು ನೀವು ಇವ್ರ ಹತ್ರ ಒಂದು ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ನ ಕೂಡ ತೊಗೊಳ್ಬೋದು. ನಿಮ್ಗೆ ಏನೇ ಇಶ್ಯೂಸ್ ಇದ್ರು ನೀವು ಅವ್ರ ಹತ್ರ ಮಾತಾಡ್ಬೋದು, ಫ್ರೀ ಆಗಿ ಸಿಗುತ್ತೆ. ಸೊ ದಟ್ ನೀವು ನಂಗೆ ಎಷ್ಟೋ ಸಲ ಯಾವ ಡಾಕ್ಟ್ರು ಸಜೆಸ್ಟ್ ಮಾಡಿ ಏನು ಅಂತೆಲ್ಲ ಕೇಳ್ತಾ ಇರ್ತೀರಿ. ಒಂದ್ಸಲ ಗಿವ್ ಇಟ್ ಅ ಟ್ರೈ. ಒಂದ್ಸಲ ಫ್ರೀ ಕನ್ಸಲ್ಟೇಷನ್ನ ನೀವು ತೊಗೊಂಡು ನಿಮ್ದು ಏನು ಸಮಸ್ಯೆ ಇದೆ ಡಾಕ್ಟರ್ ಹತ್ರ ಹೇಳಿ, ಆ್ಯಂಡ್ ಅದಕ್ಕೆ ಅವರು ಸೊಲ್ಯೂಷನ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ, ಆ ಕನ್ಸಲ್ಟೇಷನ್ಗೆ ಏನು ಲಿಂಕ್ ಬೇಕು ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಿರುತ್ತೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಾದ್ಮೇಲೆ 20% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಚೆಕ್ ಇಟ್ ಔಟ್. ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ್ಯಂಡ್ ಇಟ್ಸ್ ಮೈ ರಿಕ್ವೆಸ್ಟ್, ಒಂದ್ಸಲ ಇದನ್ನು ಟ್ರೈ ಮಾಡಿ. ಯು ವಿಲ್ ನಾಟ್ ರಿಗ್ರೆಟ್ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮೀ ಲೇಟರ್. ಓಕೆ, ಏನಂತ ಅಂದರೆ ಒಂಚೂರು ಕೂದಲೆಲ್ಲ ಸ್ಟ್ರೇಟ್, ಸ್ವಲ್ಪ ಬ್ಲೋ ಡ್ರೈ ಮಾಡಿದ್ದೆ ಬೆಳಗ್ಗೆ, ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋಗಬೇಕಲ್ಲ, ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಒಂಚೂರು ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಆ್ಯಂಡ್ ಬ್ಲೋ ಡ್ರೈ ಮಾಡೋಕ್ಕೂ ಮುಂಚೆನೇ ನಾನು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ದೆ, ವಿಚ್ ಇಸ್ ದಿಸ್. ನೀವು ಎಷ್ಟೋ ಸಲ ಕೇಳ್ತೀರಾ, ಸೆಬಾಸ್ಟಿಯನ್ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು. ಬ್ಲೋ ಡ್ರೈ ಮಾಡೋಕ್ಕೂ ಮುಂಚೆನೇ ನಾನು ಅದನ್ನು ಯೂಸ್ ಮಾಡಿದ್ರಿಂದ ಈಗ ಸ್ಟ್ರೇಟ್ನಿಂಗ್ ಮಾಡೋಕ್ಕೂ ಮುಂಚೆ ಯೂಸ್ ಮಾಡ್ತಿಲ್ಲ. ಸೊ ಎಸ್, ಕೂದಲೆಲ್ಲ ಸ್ಟ್ರೇಟ್, ಸ್ವಲ್ಪ ನಾನು ತುಂಬ ಕಂಪ್ಲೀಟ್ ಸ್ಟ್ರೇಟ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಸಿಂಪಲಾಗಿ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಒಂಚೂರು ಲಿಟ್ಟಿಲ್ ರೆಡಿ ಆಗಿಬಿಟ್ಟು ಒಂಚೂರು ನಾನು ಲಿಪ್ ಗ್ಲಾಸು ಅದು ಇದು ಲಿಪ್ಸ್ಟಿಕ್ ಅದೆಲ್ಲ ಹಚ್ಕೊಂಡು ನಾನು ನಾಗರಬಾವಿಗೆ ಹೊರಡ್ತೀನಿ. ಸೊ ಅಲ್ಲಿ ಅವ್ರೆಲ್ಲರನ್ನೂ ಭೇಟಿ ಮಾಡ್ತೀನಿ, ಅಲ್ಲಿ ನಾನು ನಿಮಗೆ ಸಿಗ್ತೀನಿ.
ಪ್ರತಿ ವರ್ಷ ಹುಟ್ಟಿದ ಹಬ್ಬ ಬರುತ್ತೆ. ಪ್ರತಿ ವರ್ಷ ನಾನು ತುಂಬ ಸ್ಪೆಷಲ್ ಅಂತ ಮೊದಲನೇದಾಗಿ ನನಗೆ ಫೀಲ್ ಮಾಡಿಸೋದು ನನ್ನ ಫ್ಯಾನ್ ಪೇಜ್ ಅಡ್ಮಿನ್ಸ್, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. 5 ದಿನಕ್ಕೆ ಮುಂಚೆಯಿಂದ ಕೌಂಟ್ ಡೌನ್ನ ಶುರು ಮಾಡಿದ್ರು. CDPನ ನನ್ನ ಸ್ನೇಹಿತರೊಟ್ಟಿಗೆ ರಿಲೀಸ್ ಮಾಡಿಸಿದ್ರು. ಅನುಮ, ಅಕುಲ್, ರಘು, ನೇಹಾ, ಕೃಷಿ, ಇಶಿ CDPನ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದರೊಟ್ಟಿಗೆ ಮೇಘ್ನಾ ನನಗೆ ಒಂದು ಸ್ಪೆಷಲ್ ಗಿಫ್ಟನ್ನು ಕೊಟ್ಟರು. ಒಂದು ಸಾಂಗ್ನ ನನಗೋಸ್ಕರ ಅಂತ ಬರೆಸಿ ತುಂಬ ಸ್ಪೆಷಲಾಗಿ ಅದನ್ನು ಮಾಡಿಸಿ ನನಗೆ ಕೊಟ್ಟಿದ್ದೀರಿ. ಆ ಸಾಂಗ್ ನನ್ನ ಜೀವನ ಪೂರ್ತಿ ಸ್ಪೆಷಲ್ ಆಗಿರುತ್ತೆ. ನೀವು ಯಾರು ಚೆಕ್ ಮಾಡಿಲ್ಲ ಅಂತಾನೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಮ್ಮ, ನನ್ನ ತಂಗಿ ಹಾಗೂ ಅವಳ ಸ್ನೇಹಿತರು ಎಲ್ಲರೂ ಸೇರಿ ಮನೆಯಲ್ಲಿ ನನಗೆ ಅಂತ ಒಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು. ಇದಾದಮೇಲೆ ರಾಘವ್ ಎಲ್ಲ ಫ್ರೆಂಡ್ಸ್ನೂ ಒಟ್ಟಿಗೆ ಸ್ಟುಡಿಯೋದಲ್ಲಿ ಸೇರಿಸಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಸಿ ಒಂದು ಸ್ಪೆಷಲ್ ಕ್ಯೂಟ್ ಸರ್ಪ್ರೈಸ್ ವೀಡಿಯೋನ ನನಗೆ ಗಿಫ್ಟಾಗಿ ಕೊಡೋದ್ರ ಮೂಲಕ ಇವ್ರು ಎಲ್ಲರೂ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು. ನನ್ನ ಜೊತೆಗೆ ಅವರ ಟೈಮನ್ನು ಸ್ಪೆಂಡ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ನಿಮ್ಮ ಲೈಫಿನ ಒಂದಷ್ಟು ಟೈಮನ್ನು ತೆಗೆದಿಟ್ಟು ನನಗೋಸ್ಕರ ಅಂತ ಕೊಟ್ಟು ನನ್ನ ಜೊತೆಗೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ನಿಮ್ಮನ್ನು ಮರೆಯೋಕ್ಕಾಗತ್ತಾ? ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾ ಮುಖಾಂತರ ಮೆಸೇಜ್ ಮಾಡೋದಿರ್ಬೋದು, ಸ್ಟೋರಿಗಳನ್ನ ಹಾಕೋದಿರ್ಬೋದು, ಪೋಸ್ಟನ್ನು ಹಾಕೋದಿರ್ಬೋದು, ನನ್ನ ಬರ್ತ್ಡೇಗೆ ವಿಶ್ ಮಾಡೋದಿರ್ಬೋದು, ಇದೆಲ್ಲನೂ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೂ ಎಲ್ಲ ಫ್ರೆಂಡ್ಸ್ ಯಾರ್ಯಾರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿ ವಿಶ್ ಮಾಡಿದ್ರು, ನನ್ನ ಕಲೀಗ್ಸ್ ಇರ್ಬೋದು, ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಇಷ್ಟೆಲ್ಲ ಪ್ರೀತಿನ ನನಗೆ ಕೊಡ್ತಿರೋದಕ್ಕೆ ನಾನು ಯಾವಾಗಲೂ ನಿಮ್ಮೆಲ್ರಿಗೂ ಚಿರಋಣಿಯಾಗಿರ್ತೀನಿ.